ಚುನಾವಣೆ ಪದವೀಧರ ಕ್ಷೇತ್ರ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ. ಜನ ಅತ್ಯುತ್ಸಾಹದಿಂದ ನಡೆದ ನೋಡಿ. ಈ ಕ್ಷಣ ಈಗಾಗಲೇ 12 ಗಂಟೆ ಆಯಿತು. ಈ ಕ್ಷಣ ಕೂಡ ಕ್ಯೂ ಇದೆ ವೋಟಿಂಗ್ ಸೆಂಟ್ರಲ್ಲಿ. ಹಾಗಾಗಿ ಜನ ಭಾಳ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ವೋಟಿಂಗ್ ಜಾಸ್ತಿ ಆಗ್ತಾ ಇದೆ. ನಿಜವಾಗ್ಲೂ ನಮಗೆಲ್ಲ ಖುಷಿ ಆಗ್ತಾ ಇದೆ. ಎಸ್ಪೆಷಲಿ ನಮ್ಮ ಕ್ಯಾಂಡಿಡೇಟ್ ಕಾಂಗ್ರೆಸ್ ಬೆಂಬಲಿತ ರಾಮೋಜಿ ಖಂಡಿತ ಇಲ್ಲಿ ಗೆಲ್ತಾರೆ. ಆ ಒಂದು ಭರವಸೆ ಕೂಡ ಇದೆ. ಹೆಚ್ಚಿನ ಓಟ್ ಆದಷ್ಟು ನಮಗೆ ಗೆಲುವು ಸಾಧ್ಯತೆ ಜಾಸ್ತಿ ಇದೆ. ಖಂಡಿತ ನಾವು ಗೆಲ್ತೀವಿ. ಈಗ ಕೂಡ ಮತದಾನ ಮಾಡಿದ್ದೀವಿ. ಹೌದು, ನಾನು ಒಬ್ಬ ಪದವೀಧರ. ಹಾಗಾಗಿ ನಾನು ಈಗ ತಾನೇ ಮತ ಚಲಾವಣೆ ಮಾಡಿ ಬಂದಿದ್ದೀನಿ. ಮತದಾರರಿಗೆ ಏನು ಹೇಳ್ತೀರಾ ಸರ್? ಮತದಾರರಿಗೆ ಏನು ಹೇಳಲಿಕ್ಕೆ, ವಿದ್ಯಾವಂತ ಮತದಾರರು ಹೇಳಲಿಕ್ಕೆ ಏನೂ ಇಲ್ಲ, ಅವರೇ ಡಿಸೈಡ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನಮ್ಮ ಕ್ಯಾಂಡಿಡೇಟು, ನಮ್ಮ ಅಭ್ಯರ್ಥಿ ಭಾಳ ಸಭ್ಯ ಅಭ್ಯರ್ಥಿ. ಈಗಾಗಲೇ 2 ಬಾರಿ ಸೋತಿದ್ದಾರೆ. ಇದು 3ನೇ ಬಾರಿ. ಅವರಿಗೆ ಈ ಸತಿ ಒಂದು ಸಿಂಪತಿ ಕೂಡ ಕ್ರಿಯೇಟ್ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಅತ್ಯಂತ ಅರ್ಹ ಅಭ್ಯರ್ಥಿ ಹೇಳಬೇಕು ಅಂದರೆ ಪದವೀಧರಿಗೋಸ್ಕರ ಈಗಾಗಲೇ ಸಾಕಷ್ಟು ತೊಡಗಿಸ್ಕೊಂಡು ಅವರ ಪುರೋಭಿವೃದ್ಧಿಗೆ ಸಂಘ ಸಂಸ್ಥೆಗಳು ಸ್ಥಾಪನೆ ಮಾಡಿ, ಒಂದು ಪದವೀಧರಿಗೋಸ್ಕರನೇ ಒಂದು ಹೌಸಿಂಗ್ ಸೊಸೈಟಿ ಕೂಡ ಮಾಡಿ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಸಭ್ಯ ವ್ಯಕ್ತಿ, ಒಬ್ಬ ಒಳ್ಳೆಯ ವ್ಯಕ್ತಿನ ನಾವಾದ್ರೂ ಖಂಡಿತ ಈ ಸತಿ ಗೆಲ್ಸ್ಕೊಡ್ಬೇಕು ಅಂತ ನಾನು ಅದಕ್ಕೆ ಕೇಳಿದ್ದೀನಿ.